ಹಾಸನದ ಹತ್ರ ನಮ್ಗೆ ಮೀಡಿಯಾದವ್ರು ಒಂದ್ 2 ನಿಮಿಷ ನಿಲ್ಲಿಸ್ತೀನಿ ನಾನಲ್ಲಿ ಎಲ್ಲ ನಿಲ್ಸ್ಕೊಂಡು ನಿಲ್ಸುದೆ ಅಂತ ಮುಂದಕ್ಕೆ ಬರಕ್ ಹೋಗ್ಬೇಡ. ಅಲ್ಲಿ ಇಷ್ಟು ರ್ಯಾಲಿನ ಕೂಡ ತೆಗಿತಾರೆ. ರ್ಯಾಲಿ ಎಷ್ಟು ಜನ ಹೋದ್ರು ಅನ್ನೋದಕ್ಕಿಂತನೂ ಹೆಂಗ್ ರ್ಯಾಲಿ ಹೋಯ್ತು ಅನ್ನತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಮೀಡಿಯಾದಲ್ಲಿ ಬರ್ತದೆ ಶಿಸ್ತಾಗಿ ಹೋಗ್ತಾ ಇರ್ತಕ್ಕಂಥದ್ದು, ಕೇಸರಿ ಧ್ವಜ ಆಗಿರುವಂಥದ್ದು, ನಾವು ಶಾಲು ಹಾಕಿರ್ತಕ್ಕಂಥದ್ದು. ದಯವಿಟ್ಟು ನಿಮ್ ಕೈ ಮುಗಿದು ಬಿಡ್ತೀನಿ, ಯಾರು ಇಲ್ಲಿ ದೊಡ್ಡಸ್ಗೆ ಬೇಡ, ಇಲ್ಲ ನನ್ನ ಲಾಸ್ಟ್ಗೆ ಬಂದ್ರು ನಾನು ಬರ್ತೀನಿ, ನನಗೇನ್ ತೊಂದರೆ ಇಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಹಿಂದೂ ಮುಂದೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ ಇದರಲ್ಲಿ. ನಿಮ್ ಕೈ ಮುಗಿದು ಕೇಳ್ತೀನಿ, ಕಾಲ್ಗೂ ನಮಸ್ಕಾರ ಮಾಡ್ಬಿಡ್ತೀನಿ. ಒಂಚೂರು ವ್ಯತ್ಯಾಸ ಯಾರು ಓವರ್ಟೇಕ್ ಮಾಡ್ತೀರಿ ಕೈ ಎತ್ರಿ. ಇಳಿಸ್ರಿ. ಅಲ್ಲ ಕೈ ಇರೋರು ಕೈ ಎತ್ರಿ ಸ್ವಲ್ಪ, ಅವ್ರಿಗೆ ನಮಸ್ಕಾರ ಆಗ್ಬೇಕು ಅಂತ ಅಷ್ಟೇ, ಬೇರೆ ಇನ್ನೇನು ನಾನೇನ್ ಟಾರ್ಗೆಟ್ ಮಾಡ್ತೀರಿ ಅಂತ ಏನಲ್ಲ. ಬರ್ತೀರಾ? ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ಇಲ್ಲಿ ನಾವು ನಾಳೆ ಮಧ್ಯಾಹ್ನ ಇಲ್ಲಿ ಊಟಕ್ಕೆ ಬರ್ತೀವಿ. ನಾವು ಇಲ್ಲೇ ಊಟದ ವ್ಯವಸ್ಥೆ, ಗಾಡಿಗಳೆಲ್ಲ ಎಡಗಡೆನೆ ಹಾಕೊಬೇಕು, ಲೈನಾಗ ಆಗ್ಲಿ ಹಾಕೊಂಡು, ಸ್ವಲ್ಪ ಹಿಂಗಿರ್ತವೆ ಜಾಸ್ತಿ ಸಂಖ್ಯೆ ಇರೋದ್ರಿಂದ ಒಂದ್ ಲೈನ್ ಮಾಡಕ್ಕಾಗಲ್ಲ, ನಿಲ್ಸ್ಕೊಂಡು ಇದಾದ್ಮೇಲೆ ನಾವು ಊರ್ ಕಡೆ ಹೊರಡ್ತೀವಿ. ಇನ್ನೊಂದು ಸೂಚನೆ, ಇವತ್ತು ಹೋದ ತಕ್ಷಣ ಧರ್ಮಸ್ಥಳಕ್ಕೆ ನಾವು ಒಂದು 2:30-3 ಗಂಟೆಗೆ ರೀಚ್ ಆಗ್ತೀವಿ. ಹೋದಾಗ ಅಲ್ಲಿ ಊಟದ ವ್ಯವಸ್ಥೆ ಐತೆ, ಅದಕ್ಕೆ ಇಲ್ಲೂ ಸ್ವಲ್ಪ ಜಾಸ್ತಿ ತಿನ್ಕೊಳ್ರಿ. ಯಾಕಂದ್ರೆ ತಿರ್ಗಾ ಮಧ್ಯದಲ್ಲಿ ಹೊಟ್ಟೆ ಹಸು, ತಿರ್ಗಾ ನನ್ನ ನಿಲ್ಲಿಸ್ಬೇಕು, ದಮ್ ಹೊಡಿಬೇಕು, ಇವೆಲ್ಲ ಇದ್ರೆ ಇಲ್ಲೇ ಹೊಡ್ಕೊಂಡ್ಬಿಡ್ರಿ. ಯಾರು ಮೀಡಿಯಾದವ್ರ ಕೈಗೆ, ಯೂಟ್ಯೂಬರ್ ಕೈಗೆ ಸಿಗಬೇಡ್ರಿ. ಇಲ್ಲಿಂದ ನಾವು ಹೋದ್ಮೇಲೆ ಹಾಸನದಲ್ಲಿ ಒಂದು 5 ನಿಮಿಷ ನಿಲ್ಲಿಸ್ತೀವಿ. ಅಂದ್ರೆ ಬೂನಹಳ್ಳಿ ಕ್ರಾಸ್ ಅಲ್ಲಿ, ಬೈಪಾಸ್ ಅಲ್ಲಿ ಹಿಂದೆ ಗಾಡಿಗಳು ಹಂಗೆ ನಿಲ್ಸ್ಕೊಡ್ರಿ. ಅದಾದ್ಮೇಲೆ ನಾವು ಧರ್ಮಸ್ಥಳದವರೆಗೂ ಎಲ್ಲೂ ನಿಲ್ಸಲ್ಲ. ಮಧ್ಯದಲ್ಲಿ ಏನಾದ್ರು ವಿಶಾಲವಾದ ಜಾಗ ಇದ್ರೆ ಒಂದ್ 5 ನಿಮಿಷ ನಿಲ್ಲಿಸ್ತೀವಿ. ಏನೋ ಸಣ್ಣ ಪುಟ್ಟ ಏನಾದ್ರು ವಿಸರ್ಜನೆ ಮಾಡೋದಿತ್ತು ಅಂದ್ರೆ ಅದು ಮಾಡ್ಬೇಕಷ್ಟೇ. ಈಗ ಇದು ಮುಗಿದ ಮೇಲೆ ನಿಮ್ ಗಾಡಿಗೆ ಬನ್ನು, ಬಿಸ್ಕೆಟು ಅವೆಲ್ಲ ಈ ಗಾಡಿ ಕೊಡ್ತೀವಿ ನಾವು. ಮಧ್ಯದಲ್ಲಿ ಏನೋ ಸ್ವಲ್ಪ ಕುರ್ಕುರು, ಸ್ವಲ್ಪ ಹೊಟ್ಟೆ ಹಸ್ಕೊಂಡು ತಿನ್ಲಿ ಅಂತೇಳಿ. ಮೊದ್ಲೇ ಯಾಕೆ ಕೊಡ್ಲಿಲ್ಲ ಅಂದ್ರೆ ನೀವು ಕೊಟ್ಟನ್ನ ಬಾಯಿಗೆ ಹಾಕೊಂಡ್ಬಿಡ್ತಾ ಇದ್ದೀವಿ. ಇವತ್ತೇನು ಆ ಸ್ವಾಮಿಯ ಮೇಲೆ ಅಪಪ್ರಚಾರವನ್ನ ಮಾಡ್ತಾ ಇದ್ರು. ಕುಮಾರಿ ಸೌಜನ್ಯಗಳ ತನಿಖೆ ಮಾಡ್ಬೇಕು ಅಂತ ನಾವು ಹೇಳಿದೀವಿ. ಅದು 13 ವರ್ಷದಿಂದ ತನಿಖೆ ನಡೀತಾ ಇದೆ, ಮಾಡ್ಕೊಂಡ್ಲಿ. ಆದ್ರೆ ಇದನ್ನ ನಿರ್ವಾಣವಾಗಿ ಯೂಟ್ಯೂಬರ್ಸು ಧರ್ಮಸ್ಥಳದ ಮೇಲೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ತಿರ್ಸುವಂತ ಕೆಲಸ ಮಾಡ್ತಾವ್ರೆ. ಧರ್ಮಸ್ಥಳಕ್ಕೆ ನುಗ್ತೀವಿ JCB ತಗೊಂಡು ಅಂತಾನು ಹೇಳವ್ರೆ. ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ವೇಷ್ಟು, ನೋಡಕ್ಕೆ ಹೋಗ್ಬೇಡ್ರಿ ಅಂತಾನು ಹೇಳವ್ನೆ. ನಿನ್ನೆಯಿಂದ ಅವ್ರ ವರ್ತನೆ ಏನು ಅಂತಂದ್ರೆ, ಇಲ್ಲ ದೇವ್ರ ಮೇಲೆ ನಮ್ ಭಕ್ತಿ ಐತೆ, ಮಂಜುನಾಥ ಸ್ವಾಮಿ ಬಹಳ ಇದು ಅಂತೇಳಿ ಶುರುವಾಗವ್ರೆ. ಯಾಕೆಂದ್ರೆ ಜನ ಈಗೆಲ್ಲ ತಿರುಗಿ ಬೀಳಕ್ ಶುರು ಮಾಡ್ತಾವ್ರೆ. ಇಲ್ಲ ಅಂದಿದ್ರೆ ನಾವು ಕರೆ ಕೊಡ್ಲಿಲ್ಲ, ಇಷ್ಟು ಜನ ವಾಲಂಟ್ರಿ ಆಗಿ ನಿಮ್ ಗಾಡಿ, ನಿಮ್ ಪೆಟ್ರೋಲು, ನಿಮ್ ಇದ್ರದ್ದು ಕೆಲಸ ಕಾರ್ಯ ಬಿಟ್ಟು ಇವತ್ತು ನಾವೆಲ್ಲ ಬಂದಿದ್ದೀರಿ ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಮೇಲೆ ಇರ್ತಕ್ಕಂಥ ಭಕ್ತಿ ಅವ್ರಿಗೆ ಗೊತ್ತು. ನೆನ್ನೆ DK ಶಿವಕುಮಾರ್ ಹೇಳವ್ರೆ, ಇದೆಲ್ಲ ಖಾಲಿ ಡಬ್ಬ, ಇದು ದೊಡ್ಡ ಕುತಂತ್ರ ನಡೆದೋದು ಅಂತ ಹೇಳಿ ಇವತ್ತು ಹೇಳ್ತಾವ್ರೆ. ನಮ್ ಕುತಂತ್ರ ಅಂತ ಹೇಳಿ ಹಿಂದೆನೆ ಗೊತ್ತಿತ್ತು. ಇದೆಲ್ಲ ವರದಿ ಆದ್ಮೇಲೆ ಜನ ಬಿಡ್ತಾರಾ? ಯಾರು ಮಾತಾಡೋದು ಬಿಡ್ತಾರಾ? ಕೊಡಗೇಳಿ ಬಿಡ್ತಾರಾ? ಉಡುಪಿಯಲ್ಲಿ ಬಿಡ್ತಾರಾ? ಬಿಡಲ್ಲ. ನಾನ್ ಹೊಡಿಬೇಡ ಅಂತೀನಪ್ಪ. ಶಾಂತಿ ಕಾಪಾಡ್ಬೇಕು, ಕೇಳ್ಬೇಕಲ್ಲ ನಮ್ಮ ಜನಗಳು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.